ವೆಲ್ಕಮ್ ಟು ಮೈ ಸಿನಿ ಪಯಣ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಇವತ್ತು ಎಲ್ಲೆಲ್ಲೆಲ್ಲೆಲ್ಲಿ ಸುದ್ದಿ ಆಗ್ತಾಯಿದೆ ನಮ್ಮ ರಚ್ಚುನ ಮದುವೆ ಅಂತ. ಯಾಕೆ ರಚ್ಚು ಮದುವೆ ಆಗಬಾರ್ದು ಅಂತ ನೀವು ಕೇಳ್ಬೋದು. ಅದು ರಚ್ಚು ಮದುವೆ ಆಗಲೇಬೇಕು. ಯಾಕೆ ಮತ್ತು ರಚ್ಚನ ಮದುವೆ ಇಷ್ಟೊಂದು ಪ್ರಸಿದ್ಧಿ ಪಡೀತಾ ಇದೆ ಅಂತ ಕೇಳಿದರೆ, ಖಂಡಿತವಾಗಿ ಎಲ್ಲರೂ ಕೂಡ ನಮ್ಮ ಪ್ರೀತಿಯ ರಚ್ಚನ ಮದುವೆಗೋಸ್ಕರ ಹುಬ್ಬೇರಿಸಿ ಕಾಯ್ತಾ ಇದ್ದಾರೆ. ಈಗಲೇ 30+ ನಡೀತಾ ಇರುವಾಗ ಇನ್ಯಾವಾಗ ನಮ್ಮ ರಚ್ಚು ಮದುವೆ ಆಗೋದು ಅಂತ ಎಲ್ಲರೂ ಕೂಡ ಆಸೆಯಿಂದ ಆ ಮದುವೆಯನ್ನು ನೋಡಿ ಕಣ್ಣು ತುಂಬಿಸೋಣ. ಟಿ ವಿಯಲ್ಲಾದರೂ ಸರಿ, ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಆದರೂ ಸರಿ, ನಮ್ಮ ರಚ್ಚನ ಮದುವೆ ನೋಡಬೇಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾಕೆಂದರೆ ರಚ್ಚು ಇವಾಗ ಬಹಳ ಮುಂಚೂಣಿಯಲ್ಲಿರುವಂಥ ನಟಿ. ಹಾಗೆ ಗುಳಿಕೆನ್ನೆ ಚೆಲುವೆ, ಅದ್ಭುತ ಮಾತುಗಾತಿ, ಅದಲ್ಲದೆ ಅದ್ಭುತವಾದ ತೀರ್ಪುಗಾತಿ. ಇದು ಇವಾಗಿನ ಒಂದು ಕತೆ. ಆದರೆ ಇದಕ್ಕಿಂತ ಹಿಂದೆ ತಿರುಗಿ ನೋಡಿದರೆ ನಮ್ಮ ರಚ್ಚು ಬಹಳ ಒಳ್ಳೆಯ ಡ್ಯಾನ್ಸರ್. ಅವರು ಡ್ಯಾನ್ಸನ್ನು ಪೂರ್ತಿಯಾಗಿ ಕಲಿತು ಒಂದು 50-60 ಸ್ಟೇಜ್ಗಳಲ್ಲಿ ಅವರು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮೈಸೂರು, ಬೆಂಗಳೂರು, ಹೀಗೆ ವಿವಿಧ ಕಡೆ ಕಾರ್ಯಕ್ರಮ ಕೊಟ್ಟು ಅವರು ಅಲ್ಲೇ ಪ್ರಸಿದ್ಧಿ ಪಡೆದಿದ್ದರು. ನಂತರದಲ್ಲಿ ಅವರು ದೂರದರ್ಶನದಲ್ಲಿ ಕೂಡ ಸ್ವಲ್ಪ ದಿನ ಕೆಲಸ ಮಾಡಿ ನಂತರ ಸೀರಿಯಲ್ಗೆ ಬಂದರು. ಸೀರಿಯಲ್ಗೆ ಬಂದಾಗ ಅವರಿಗೆಲ್ಲೋ ಒಂದು ಪುಟ್ಟದೊಂದು ಆಸೆ ಇತ್ತಂತೆ, ನನಗೆ ಒಂದು ಒಳ್ಳೆಯ ಒಂದು ಲೆಜೆಂಡ್ ಜೊತೆ ಮೊದಲನೇ ಸಿನಿಮಾ ಸಿಗಬೇಕು ಅಂತ. ಆದರೆ ನೋಡಿ, ಇವರು ಬಹಳ ರಾಯರ ಭಕ್ತರು. ರಾಯರು ಕೈ ಬಿಡ್ತಾರೆ ಇವರನ್ನು? ಖಂಡಿತವಾಗಿ ನಮ್ಮ ರಾಯರು ಇವರನ್ನು ಕೈ ಬಿಟ್ಟೇ ಇಲ್ಲ. 1-2 ಸಲ ಪ್ರಾರ್ಥನೆ ಮಾಡುವಾಗ ರಾಯರು ಇವರು ಕೈ ಹಿಡ್ದೇ ಬಿಟ್ಟರು. ನಾವು ಸಾವಿರಾರು ಸಲ ಪ್ರಾರ್ಥನೆ ಮಾಡಿದ್ರು, ಇನ್ನೂ ನಮ್ಮ ರಾಯರು ನಮ್ಮ ಹತ್ತಿರನೇ ಬರಲಿಲ್ಲ. ಆದರೆ ಇವರನ್ನು 2 ಸಲ ಪ್ರಾರ್ಥನೆ ಮಾಡಿದಾಗಲೇ ರಾಯರು ಕೈ ಹಿಡಿದು 2013ರಲ್ಲಿ ನಮ್ಮ ದರ್ಶನ್ ಅವರ ಜೊತೆ ಬುಲ್ಬುಲ್ ಸಿನಿಮಾಕ್ಕೆ ನಾಯಕಿಯಾಗಿ ಎಂಟ್ರಿ ಕೊಡುವಂಥ ಒಂದು ಅವಕಾಶವನ್ನು ರಾಯರೇ ಕೊಟ್ಟರು. ಆ ಸಿನಿಮಾ ಮತ್ತೆ ಕೇಳಬೇಕಾ? ನಮ್ಮ ದರ್ಶನ್ ಅವರ ಜೊತೆ ಅಭಿನಯ ಮಾಡಿದ ಮೇಲೆ ಅದು ಕೇಳಲಿಕ್ಕೆ ಇಲ್ಲ, ಎಲ್ರಿಗೂ ಚಿರಪರಿಚಿತರಾದರು. ಹಾಗೆ ಮೊದಲನೇ ಸಿನಿಮಾದಲ್ಲೇ ಅವರ ಗುಳಿಕೆನ್ನೆ ಮತ್ತು ಅವರ ಒಂದು ರೀತಿಯ ಕಣ್ಣುಗಳು ಎಲ್ರಿಗೂ ಬಹಳ ಇಷ್ಟ ಆಯಿತು. ಆ ಸಿನಿಮಾ ಕೂಡ ಭಾಳ ಚೆನ್ನಾಗಿತ್ತು. ಆ ಸಿನಿಮಾಕ್ಕೆ ಇವರಿಗೆ ಪ್ರಶಸ್ತಿ ಕೂಡ ಲಭಿಸಿದೆ. ನಂತರದಲ್ಲಿ ನಮ್ಮ ರಚ್ಚಮ್ಮ ತಿರುಗಿ ನೋಡಿದ್ದೇ ಇಲ್ಲ. ಅವರಿಗೆ ಒಂದರ ಹಿಂದೆ ಕನ್ನಡ ಸಿನಿಮಾಗಳು ಬರ್ತಾಯಿತ್ತು. ಮಧ್ಯೆ ಮಧ್ಯೆ ಬೇರೆ ಭಾಷೆಯಲ್ಲೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಹೆಚ್ಚಾಗಿ ಇವರು ಮಾಡಿದ್ದು ಕನ್ನಡ ಸಿನಿಮಾದಲ್ಲಿ. ಕೆಲವು ಸಿನಿಮಾ ಸೋತೋದ್ರೂ ಹೆಚ್ಚಿನ ಸಿನಿಮಾಗಳೆಲ್ಲ ಗೆದ್ದಿದೆ. ನಮ್ಮ ಇವತ್ತು ಕನ್ನಡದಲ್ಲಿ ಅತ್ಯಂತ ದೊಡ್ಡ ಸಂಭಾವನೆ ಪಡೆಯೋ ನಟಿ ಯಾರು ಅಂದರೆ ಅದು ನಮ್ಮ ರಚ್ಚು. ಮಾತಲ್ಲಿ ಕೂಡ ಒಳ್ಳೆ ಪ್ರಬುದ್ಧತೆ. ಯಾವುದೋ ಒಂದು ತೀರ್ಪುಗಾರರಾಗಿ ಕೂತಾಗ ಅಲ್ಲಿ ಒಂದು ಪ್ರಬುದ್ಧತೆಯ ಮಾತುಗಳು. ಹಾಗಾಗಿ ಎಲ್ಲ ಕಡೆ ಹೋದರೂ ರಚ್ಚು ಬಹಳ ಫೇಮಸ್. ಒಂಚೂರು ದಪ್ಪ ಆದಾಗ ಬಾಡಿ ಶೇಮಿಂಗ್ ಕೂಡ ಗುರಿಯಾಗ್ತಾರೆ ಅವರು. ಕೇಳ್ತಾರೆ, ಬಾಡಿ ನಮ್ಮದು, ನಮ್ಮ ಬಾಡಿಗೆ ಒಂದು ಹೆಣ್ಣಿನ ಬಾಡಿಯಲ್ಲಿ ನಾನಾ ಥರದ ಒಂದು ಬೇರೆ ಬೇರೆ ರೀತಿಯ ತೊಂದರೆಗಳು ಬರ್ತಾ ಇರುತ್ತೆ. ಕೆಲವೊಮ್ಮೆ ನಾವು ದಪ್ಪ ಆಗ್ಬೋದು, ಕೆಲವೊಮ್ಮೆ ಸಣ್ಣ ಆಗ್ಬೋದು. ಹಾಗೆ ನಾವು ಸಿನಿಮಾದ ಪಾತ್ರಕ್ಕೋಸ್ಕರನೂ ನಮ್ಮನ್ನು ಬದಲಾಯಿಸ್ತಾ ಇರಬೇಕು. ಅದರಲ್ಲಿ ಇವಾಗ ನಿಮಗೇನು ನಷ್ಟ ಅಂತ ತುಂಬ ಸಿಟ್ಟಲ್ಲೇ ಕೇಳಿಕೊಂಡ್ರು. ನಿಜ ಅಲ್ವಾ? ಯಾಕೆ ಅವರು ನೀವೆಲ್ಲ ಸೇರಿ ಬಾಡಿ ಶೇಮಿಂಗ್ ಮಾಡ್ತಾರೆ? ಚಂದದ ಹುಡುಗಿ ಅಲ್ವಾ? ಮತ್ತು ಅವ್ರು ಮೊದಲಿನ ಹಾಗೆ ಆಗಬೇಕಾ? ಖಂಡಿತವಾಗಿ ಆಗ್ತಾರೆ. ಕೆಲವೊಂದು ಪಾತ್ರಕ್ಕೆ ಅವರು ಆ ಬಾಡಿನ ಬದಲಾಯಿಸ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ವಿಜಯ್ ಜೊತೆ ಅವರೊಂದು ಮೂವಿ ಮಾಡಿದಾರಲ್ವ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಹಿರಿಯಜ್ಜಿ ಪಾತ್ರ ಥರ ಇದೆ, ಆದ್ರೂ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ಆ ಸಿನಿಮಾ ಕೂಡ ಚೆನ್ನಾಗಿ ಓಡ್ತಾ ಇದೆ. ಹಾಗಾಗಿ ನಮ್ಮ ರಚನೆ ಯಾರು ಬಾಡಿ ಶೇಮಿಂಗ್ ಮಾಡಬೇಡಿ. ಹಾಗೆ ಅವರ ಮದುವೆ ಯಾವಾಗ ಕೇಳಿ ಅವರಿಗೆ ತೊಂದರೆ ಕೊಡಬೇಡಿ. ಖಂಡಿತವಾಗಿ ಅವರ ಮದುವೆ ಆಗೇ ಆಗ್ತಾರೆ, ಮದುವೆ ಆಗಲೇಬೇಕು. ಆದರೆ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೋಟೋ ವೈರಲ್ ಆಗ್ತಾ ಇದೆ, ಇವರೇ ರಚನ ಮದುವೆ ಆಗೋದಂತ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಸರಿಯಾದ್ರೂ ತೊಂದರೆ ಇಲ್ಲ, ಸರಿಯಾದ್ರೂ ಸರಿಯಾಗಿರ್ಬೋದು. ಯಾಕಂದರೆ ಈಗ ಒಬ್ಬ ನಾಯಕಿ, ಸುಂದರಿ ನಾಯಕಿಗೆ ತನ್ನಷ್ಟೇ ಸುಂದರವಾಗಿರೋ ಹುಡುಗ ಬೇಕು ಅಂತಲ್ಲ, ಅವಳಲ್ಲಿ ನೋಡಿದವಳು ಮುಂದಿನ ಜೀವನ ಹೇಗೆ. ಅದರಲ್ಲೂ ನಮ್ಮ ರಚ್ಚು ಬಹಳ ಪ್ರಬುದ್ಧತೆಯ ಒಂದು ಪ್ರಬುದ್ಧತೆಯಿಂದ ಆಲೋಚನೆ ಮಾಡುವಂಥ ಹುಡುಗಿ. ಹಾಗಾಗಿ ಅವರು ಗಂಡಿನ ಸೌಂದರ್ಯಕ್ಕೆ ಅವರು ಪ್ರಾಮುಖ್ಯತೆ ಕೊಡಲ್ಲ, ಗಂಡಿನ ದುಡ್ಡಿಗೆ ಪ್ರಾಮುಖ್ಯತೆ ಕೊಡಲ್ಲ. ಅವರು ಗಂಡನ ಸ್ವಭಾವಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮದುವೆ ಆಗ್ತಾರೆ. ಹಾಗಾಗಿ ರಚ್ಚು ಮದುವೆ ಇದ್ದರೆ ಖಂಡಿತವಾಗಿ ಎಲ್ಲರಿಗೂ ಹೇಳ್ತಾರೆ. ಅವರಿಗೆ ಈಗ 30 ದಾಟಿದ ಕಾರಣ ಎಲ್ಲ ಒಂದು ಅಭಿಮಾನಿಗಳಿಗೆ ಒಂದು ಏನೇಳೋದು ಅರ್ಜೆಂಟ್, ನಮ್ಮ ರಚ್ಚು ಯಾವಾಗ ಮದುವೆ ಆಗ್ತಾರೆ ಅಂತ. ಅದು ಅಲ್ಲದೆ ಇವರ ಇನ್ನೊಂದು ವಿಶೇಷತೆ ಅಂದರೆ, ಯಾವಾಗ ಇವರಿಗೆ ಒಂದು ಅವಕಾಶ ಒಂದು ತೂಗುದೀಪ ಬ್ಯಾನರ್ ಅಡಿಯಲ್ಲಿ ಸಿಕ್ಕಿತು ನೋಡಿ, ಇವತ್ತಿಗೂ ಅವರು ಅದನ್ನು ಮರೆತಿಲ್ಲ ನೋಡಿ. ಆ ಒಂದು ಫಸ್ಟಿನ ಸಿನಿಮಾದಲ್ಲಿ ಅವರಿಗೆ ದರ್ಶನ್ ಅವರ ಕಡೆಯಿಂದ ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಇವತ್ತು ಅವರು ಎಷ್ಟು ಮುಂದೆ ನಡೆದ್ರು. ಆ ಒಂದು ಮೊದಲಿನ ಸಿನಿಮಾ ನನಗೆ ಯಾರು ಕೊಟ್ಟರು, ನನ್ನನ್ನು ಯಾರು ನಾಯಕಿಯಾಗಿ ಮಾಡಿದರು, ಅದನ್ನು ಮರೆತಿಲ್ಲ. ಹಾಗಾಗಿ
ಅವರು ಇವತ್ತು ಕೂಡ ನೋಡಿ ದೇವರವ್ರನ್ನ ಚೆನ್ನಾಗಿ ಇಟ್ಟಿದ್ದಾರೆ. ಇತ್ತೀಚೆಗೆ ಅವರು ಬಾಡಿ ಶೇಮಿಂಗಿಂದ ಬಹಳ ಬೇಸರಗೊಂಡಿದ್ದರು. ಯಾಕೆ ನೆಟ್ಟಿಗರು ಈ ಥರ ಕಮೆಂಟ್ ಮಾಡ್ತಾರೆ, ಯಾಕೆ ಈ ರೀತಿ ಮಾಡ್ತಾರೆ, ನಮ್ಮ ಬಾಡಿ ನಮ್ಮದು, ನಿಮಗೇನು ಅದನ್ನು ಹೊತ್ತುಕೊಂಡು ಹೋಗೋದು ನೀವಲ್ಲಲ್ಲ ನಾವೇ ಅಲ್ವಾ, ನಮಗೇನೇನು ತೊಂದರೆಗಳಿದೆಯಾ ಅಂತ ನಿಮ್ಗೆ ಗೊತ್ತಂತ ಬಹಳ ಕೋಪಗೊಂಡರು. ಕೆಲವೊಂದು ಕಮೆಂಟ್ಗಳಿಗೆಲ್ಲ ಅವರು ಕ್ಯಾರೆ ಅನ್ನಲ್ಲ, ಯಾಕಂದರೆ ಅವರಿಗೆ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಇರುತ್ತೆ. ಅವರು ಏನೇ ಕಷ್ಟ ಆದರೆ, ಅವರಿಗೆ ಏನೇ ಬೇಸರ ಆದರೆ ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲಂತೆ. ನಾನು ಹೋಗಿ ದೇವರ ಮುಂದೆ ಕೂತ್ಕೊಂಡು ನಾನು ಬೇಡ್ತೀನಿ. ಹಾಗೆ ನಮ್ಮ ಅಭಿಮಾನಿಗಳಿಗೆ ಕೂಡ ಅವರು ಅದನ್ನೇ ಹೇಳ್ಕೊಡ್ತಾರೆ, ಬೇಸರ ಆದಾಗ ಇವರ ಹತ್ರ ಮಾತಾಡ್ಕೊಂಡು ಹೋಗಬೇಡಿ, ನೀವು ಹೋಗಿ ಮೌನವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಂತ. ಹಾಗೆ ನಮ್ಮ ರಚ್ಚಿಗೊಂದು 33 34ರ ಮಧ್ಯೆ ಇದ್ರೂ ಅವರಿಗೆ ಒಂದು 70 80ರ ಒಂದು ಹೆಣ್ಣಿನ ಒಂದು ಪ್ರಬುದ್ಧತೆ ಇದೆ ಅವರಲ್ಲಿ. ಹಾಗಾಗಿ ಇವರು ಮದುವೆ ಆಗುವಾಗ ಖಂಡಿತವಾಗಿ ಇವರ ಒಂದು ಚಾಯ್ಸ್ ಕೂಡ ಕರೆಕ್ಟಾಗಿರುತ್ತೆ. ಆಮೇಲೆ ಅವರೆಲ್ಲ ಈಗಿನ ಇರೋ ಪ್ರಾಜೆಕ್ಟ್ಗಳನ್ನೆಲ್ಲ ಮುಗಿಸಿ ಖಂಡಿತ ಮುಂದೆ ಮದುವೆ ಆಗ್ಬೋದು. ಈಗ ಇತ್ತೀಚೆಗೆ ನೋಡಿ ರುಕ್ಮಿಣಿ ವಸಂತ್ ಅವರು ಒಂದು ಫೋಟೋದ ಜೊತೆ ವೈರಲ್ ಆದರು. ಯಾರು ಅಂತ ಅದು ಗೊತ್ತಿಲ್ಲ, ಅವರ ಬಂಧುಗಳು ಆತ್ಮೀಯರು ಇನ್ಯಾರೋ ಆಗಿರ್ಬೋದು. ಆದರೆ ನಮ್ಮ ರುಕ್ಮಿಣಿ ವಸಂತಗೆ ಲವ್ ಆಗಿದೆ ಅಂತ ಆಗಿ ಈಗ ರಚನಾ ಒಂದು ಫೋಟೋ ಕೂಡ ಹೀಗೆ ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ನಮ್ಮ ರಚ್ಚಿಗೆ ಮದುವೆ ಅಂತ ನೋಡಿ, ಕಾದು ನೋಡೋಣ ನಾವೆಲ್ಲ ಸೇರಿ ರಚ್ಚಿಯವರನ್ನು ಮದುವೆ ಆಗ್ತಾರಾ ಇಲ್ವಾ ಹೇಗೆ ಅಂತ. ಹೇಗಿದ್ದರೂ ಇವತ್ತಲ್ಲ ನಾಳೆ ಎಲ್ಲ ಒಬ್ಬರನ್ನು ರಚ್ಚು ಮದುವೆ ಆಗಲೇಬೇಕಲ್ವ, ಅದು ನಮಗೆ ಗೊತ್ತಾಗಲೇಬೇಕು. ಯಾಕೆಂದರೆ ಕದ್ದು ಮುಚ್ಚಿ ರಚ್ಚಿಗಂತೂ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ದರ್ಶನ್ ಅಭಿಮಾನಿಗಳೆಲ್ಲರೂ ಕೂಡ ನಮ್ಮ ರಚ್ಚನ ಅಭಿಮಾನಿಗಳಾಗಿದ್ದಾರೆ. ಅಂದರೆ ನಾನು ಇವರಿಗಿಂತ ಎಷ್ಟೋ ದೊಡ್ಡವಳಾದರೂ ನಾನು ಮೊದಲು ರಚ್ಚಿಗೆ ಅಭಿಮಾನಿಯಾಗಿದ್ದವಳು. ನಾನು ಬುಲ್ಬುಲ್ ಸಿನಿಮಾದಲ್ಲೇ ಅವರ ಗುಳಿಕೆನ್ನೆಗೆ ಅಭಿಮಾನಿಯಾಗಿದ್ದವಳು. ನಾನು ಅಷ್ಟೇ ನನಗೆ ರಚನ ಇಷ್ಟ. ರಚನೆ ಒಂದು 5-6 ಸಿನಿಮಾಗಳನ್ನು ಕೂಡ ನಾನು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೀನಿ. ಹಾಗೆ ಟಿ ವಿಯಲ್ಲಿ ಕೆಲವು ಸಿನಿಮಾಗಳನ್ನು ನೋಡಿದ್ದೀನಿ. ಒಳ್ಳೆಯ ಅದ್ಭುತ ಅಭಿನೇತ್ರಿಯವರು, 1-2 ಮಾತೇ ಇಲ್ಲ. ಆದರೆ ಒಂದು ಉಪೇಂದ್ರ ಜೊತೆ ಒಂದು ಸಿನಿಮಾ ಅವರು ಮಾಡಿದಾರಲ್ಲ, ಅದು ಎಲ್ಲ ಅಭಿಮಾನಿಗಳಿಗೆ ಸಿಟ್ಟು ತರಿಸಿದೆ. ಆದರೆ ಅವರು ಏನೋ ಒಂದು ಅವರ ಒಂದು ಯೋಚನೆ ಮಾಡಿದ್ದಾರೆ. ಆದರೆ ಮತ್ತೆ ಮಾಧ್ಯಮದಲ್ಲಿ ಕೂತ್ಕೊಂಡು ಬಹಳ ಹತ್ತು ಬಿಟ್ಟರು. ಆ ಥರ ಅಳಬಾರ್ದಿತ್ತು. ಆದರೆ ಅದು ಒಂದು ಅಭಿನಯ ಅಲ್ವಾ. ಆದರೆ ಆ ಥರ ಹತ್ತು ಬಿಟ್ಟು ಮತ್ತೆ ಬೇರೆ ಒಂದು ಸಿನಿಮಾದಲ್ಲಿ ಕೂಡ ಅದೇ ರೀತಿಯಲ್ಲಿ ಅಭಿನಯ ಮಾಡಿದರು ಅವರು. ಆ ಥರ ಅತ್ತ ಮೇಲೆ ಅವರು ಅಳಬಾರ್ದಿತ್ತು, ಅತ್ತ ಮೇಲೆ ಇನ್ನೊಂದು ಸಿನಿಮಾದಲ್ಲಿ ಅವರು ಮತ್ತೆ ಅದೇ ರೀತಿಯ ಪಾತ್ರ ಮಾಡಬಾರ್ದಿತ್ತು. ಒಟ್ಟಲ್ಲಿ ಹೇಗಿದ್ರೂ ಇವತ್ತಿಗೂ ನಮ್ಮ ರಚ್ಚು ಬೇಡಿಕೆ ನಟಿ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಈಗಿನ ತಲೆಮಾರಿನ ನಾಯಕಿಯರಲ್ಲಿ ಬಹಳ ಅದ್ಭುತ ಸಂಭಾವನೆ, ಎಷ್ಟು ಸಂಭಾವನೆ ಪಡೆಯುವಂಥ ನಟಿ. ಯಾವುದೇ ಒಂದು ಹಣವನ್ನು ಕೂಡ ಇವರು ಹಾಳು ಮಾಡೋದಿಲ್ಲಂತೆ. ಹಾಗೆ ಇವರದ್ದು ಸ್ವಂತದಾದ ಜಿಮ್ ಇದೆ, ಬೇರೆ ಬಿಸ್ನೆಸ್ ಕೂಡ ಇದೆ. ಹಾಗಾಗಿ ಇವರ ದುಡಿದ ದುಡ್ಡನ್ನು ಹಾಗೇ ತುಂಬ ಅದನ್ನು ಕಾಪಾಡಿಕೊಂಡು ಬಂದು ಅದನ್ನು ಇನ್ನೂ ಹೆಚ್ಚಾಗಿ ಅದರಿಂದ ಸಂಪಾದನೆ ಮಾಡಲಿಕ್ಕೆ ನೋಡುವಂತಹ ಒಂದು, ಮತ್ತೆ ಹೇಳ್ತಾ ಇದ್ದೀನಿ, ಪ್ರಬುದ್ಧತೆಯ ಹುಡುಗಿ. ಹಾಗೆ ಇವರಿಗೆ ಏನಿದೆ ಅಂದರೆ ಎಲ್ಲ ಸಿನಿಮಾಗಳನ್ನು ಮುಗಿಸಿ ಮದುವೆಯಾಗಿ ನಂತರದಲ್ಲಿ ಸಿನಿಮಾ ರಂಗಕ್ಕೆ ನಾನು ಕಾಲು ಇರಿಸೋದಿಲ್ಲ ಅಂತ ಇವರ ಒಂದು ಯೋಚನೆ. ಅವರು ಅಕಸ್ಮಾತ್ ಸಿನಿಮಾ ಬಿಟ್ಟರೂ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರ್ತಿಯಾಗಿ ಬರ್ಬೋದು ಅಂತ ನಮಗೆಲ್ಲ ಆಸೆ. ಯಾಕೆಂದರೆ ರಚ್ಚು ಮದುವೆ ಆದ್ರೂ ಕೂಡ ಖಂಡಿತವಾಗಿ ಸಿನಿಮಾ ರಂಗ ಬಿಟ್ಟು ಹೋಗಬಾರ್ದು ಅಂತ ನಮಗೆಲ್ಲರಿಗೂ ಕೂಡ ಆಸೆ ಇದೆ. ನಮ್ಮ ರಚ್ಚು ಅಂದರೆ ಅಹಂ ಇಲ್ಲದ ಹುಡುಗಿ. ಯಾಕೆಂದರೆ ನಾಳೆ ಅವರು ಮದುವೆಯಾಗಿ ಹೋದ್ಮೇಲೆ ಅವರಿಗೆ ಒಂದು ವೇಳೆ ಮತ್ತೆ ಈ ರಂಗಕ್ಕೆ ಬರಬೇಕಂದ್ರೆ ಖಂಡಿತವಾಗಿ ಇವರು ಸೀರಿಯಲ್ಗೆ ಬಂದೇ ಬರ್ತಾರೆ ಅಲ್ವಾ, ಎಲ್ರಿಗೂ ಗೊತ್ತು. ಯಾಕಂದರೆ ಅವರಿಗೆ ಖಂಡಿತವಾಗಿ ಅಹಂ ಅನ್ನೋದು ಇಲ್ಲವೇ ಇಲ್ಲ. ಅದು ಅಲ್ಲದೆ ನಮ್ಮ ಎಷ್ಟೋ ಗೋಲ್ಡಿನ ಒಂದು ಕಂಪನಿಗೂ ಕೂಡ ನಮ್ಮ ರಚ್ಚು ರಾಯಭಾರಿಯಾಗಿದ್ದಾರೆ. ಅವರಿಗೆ ಒಂದು ಅದ್ಭುತವಾಗಿ ಎಲ್ಲ ಕೆಲಸಗಳು ಅವರ ಕೈಯಲ್ಲಿದೆ, ಸಿನಿಮಾ ಅಲ್ಲದೆ ರಿಯಾಲಿಟಿ ಶೋದಲ್ಲಿ. ಹಾಗೆ ತುಂಬ ಬೇಡಿಕೆ ಇರುವಂತಹ ಒಬ್ಬ ಒಳ್ಳೆ ಸುಂದರಿ ಅಭಿನೇತ್ರಿ ನಮ್ಮ ರಚ್ಚು. ಹಾಗೆ ಇವರ ಫ್ಯೂಚರ್ ಕೂಡ, ಭವಿಷ್ಯ ಕೂಡ ಬಹಳ ಚೆನ್ನಾಗಿರಲಿ, ಒಳ್ಳೆಯ ಅವಕಾಶಗಳು ಇವರನ್ನು ಹುಡುಕಿ ಬರಲಿ. ರಜನಿಕಾಂತ್ ಅವರ ಜೊತೆ ನಟಿಸಿರುವಂತಹ ಒಂದು ಹೆಗ್ಗಳಿಕೆ ಕೂಡ ನಮ್ಮ ರಚ್ಚೋರ ಹತ್ರ ಇದೆ. ಯಾಕೆಂದರೆ ಈಗ ನಮ್ಮ ಒಂದು ಮೈ ಬಳಸೋದು, ಅದನ್ನು ಕಮ್ಮಿ ಮಾಡೋದು, ಅದೆಲ್ಲ ನಮಗೆ ವೈಯಕ್ತಿಕವಾಗಿ ಅಂಥ ವಿಚಾರಗಳನ್ನು ನಮಗೆ ಬಿಟ್ಟಿರೋದು. ಹಾಗೆ ನೆಟ್ಟಿಗರಲ್ಲಿ ನಾನೊಂದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ರಚ್ಚುವನ್ನು ಬಾಡಿ ಶೇಮಿಂಗ್ ಮಾಡಬೇಡಿ. ನಾನು ಅವರ ಬಹುದೊಡ್ಡ ಅಭಿಮಾನಿ. ಅವರನ್ನು ನಮ್ಮ ಕನ್ನಡದ ನಟಿಯಾಗಿ ಉಳಿಸಲಿಕ್ಕೆ ಪ್ರಯತ್ನ ಮಾಡಿ. ನೀವು ಜಾಸ್ತಿ ತೊಂದರೆ ಕೊಟ್ಟರೆ ಅವರು ಬೇರೆ ಭಾಷೆಯಲ್ಲಿ ಖಂಡಿತ ಹೋಗ್ಬೋದು. ಅಲ್ಲಿವರೆಗೆ ಅವರನ್ನು ಕಳಿಸುವಂಥ ಪ್ರಯತ್ನ ನೀವು ಮಾಡಬೇಡಿ. ಹಾಗೆ ನಮ್ಮೆಲ್ಲರ
ಒಂದು ಪ್ರೀತಿಯ ರಚ್ಚಿನ ಸುದ್ದಿ ಇದಾಗಿತ್ತು. ಮದುವೆ ಆದಾಗ ನಮಗೆಲ್ರಿಗೂ ಗೊತ್ತಾಗುತ್ತೆ, ಅವರೆಲ್ರಿಗೂ ಕೂಡ ಇನ್ವಿಟೇಷನ್ ಕೊಡ್ತಾರೆ. ನಾವು ಟಿ ವಿಯಲ್ಲಿ ಅಥವಾ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋಣ. ಹಾಗೆ ನನ್ನ ಈ ವಿಡಿಯೋನ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ನಿಮ್ಮೆಲ್ಲ ಪ್ರಾರ್ಥನೆ ಪ್ರೋತ್ಸಾಹ ಇದ್ದರೆ ಮಾತ್ರ ನಾನು ಈ ಒಂದು ಚಾನಲಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಕೆಲವರು ಹೇಳ್ತಾರೆ ನಿರೂಪಣೆ ಚೆನ್ನಾಗಿಲ್ಲ ಅಂತ. ನನಗೆ ಇಷ್ಟೇ ಗೊತ್ತು, ದಯವಿಟ್ಟು ನೀವು ಅದನ್ನು ಸ್ವೀಕರಿಸುವಾಗಿದ್ದರೆ ಸ್ವೀಕರಿಸಿ, ಇಲ್ಲಾಂದರೆ ಬಿಟ್ಟು ಬಿಡಿ. ಹಾಗೆ ಎಲ್ರಿಗೂ ಮತ್ತೊಮ್ಮೆ ಟಾಟಾ ಬಾಯ್ ಹೇಳ್ಕೊಂಡು ನನ್ನ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಮತ್ತೊಂದು ಸುಂದರಿ ಅಥವಾ ಸುಂದರ ನಟ ನಟಿಯೊಂದಿಗೆ ಈ ವಿಡಿಯೋದಲ್ಲಿ ಬರ್ತೀನಿ ನಾನು. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್ ಒನ್ಸ್ ಅಗೇನ್.